ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನನಗೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿಬಿಟ್ಟು ಹೋಗೋಣ ಅಂತ ಹೊರಟಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ವೆದರ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆಮೇಲೆ ಮಧ್ಯಾಹ್ನ ಚಳಿ, ಸಾಯಂಕಾಲ ಮಳೆ. ಸೊ ಈ ವೆದರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಬಟ್ ಬೇರೆ ವಿಧಿ ಇಲ್ಲ. ಕೆಲಸ ಅಂತ ಬಂದಮೇಲೆ ಕೆಲಸ ಮಾಡೋಕ್ಕೆ ಹೋಗಬೇಕು, ಕೆಲಸ ಮಾಡಿ ಮುಗಿಸ್ಕೊಳ್ಬೇಕು. ಹಾಗೆ ನನಗೆ ಮಧ್ಯದಲ್ಲಿ ಎಳ್ನೀರು ಕಾಣಿಸ್ತು ಆ್ಯಂಡ್ ಎಳ್ನೀರು ಕುಡಿಯೋಣ ಅಂತ ಹೋದೆ. ಆ್ಯಸ್ ಯು ಆಲ್ ನೋ, ನನಗಂತೂ ಎಳ್ನೀರು ತುಂಬಾ ಇಷ್ಟ ಆ್ಯಂಡ್ ನಿಮಗೂ ಇಷ್ಟ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಇಷ್ಟಪಡಿ ಅಂತ ಹೇಳ್ತೀನಿ. ಯಾಕಂದರೆ ಎಳ್ನೀರಿಂದ ಆಗೋ ಯೂಸಸ್ ತುಂಬ ಅಂದರೆ ತುಂಬಾ ಇದೆ. ಸ್ಪೆಷಲಿ ಹುಡುಗಿರ್ಗಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಬಾಡಿನ ಕೂಲಾಗಿಡುತ್ತೆ, ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಡುತ್ತೆ, ಗ್ಲೋ ಆಗುತ್ತೆ. ಹೇರ್ ಕೂಡ ಅಷ್ಟೇ, ಹೇರ್ ಫಾಲ್ ಆಗೋದಿಲ್ಲ. ಹೀಟ್ಗೆ ಹೇರ್ ಫಾಲ್ ಆಗುತ್ತಲ್ವ. ಸೊ ಎಳ್ನೀರು ಬಂದ್ಬಿಟ್ಟು ಕೋಲ್ಡು, ಇದರಿಂದ ತುಂಬಾ ಯೂಸಸ್ ಇದೆ ಅಂತ ಹೇಳ್ಬೋದು. ಹಾಗೆ ಮುಂದೆ ಹೋಗಬೇಕಾದ್ರೆ ಆಂಜನೇಯ ಸ್ವಾಮಿದು ಸ್ಟ್ಯಾಚು ಕಾಣಿಸ್ತು. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ಓ ಮೈ ಗಾಡ್, ಯಾವಾಗೂ ಅಷ್ಟೇ ಆಂಜನೇಯ ಸ್ವಾಮಿ ಎದುರುಗಡೆ ಬಂದುಬಿಟ್ಟು ನಾನು ನಿನ್ನ ಜೊತೆ ಇದ್ದೀನಿ ಅಂತ ನೆನಪಿಸ್ತಾರಲ್ಲ ಅಂತ ಅಂದ್ಕೊಂಡು ಒಂದು ಪಾಸಿಟಿವ್ ವೈಬ್ಸ್ ಮತ್ತು ಧೈರ್ಯ, ಒಂದು ಖುಷಿ, ಸಂತೋಷ, ನೆಮ್ಮದಿ ಅಂತಲೇ ಹೇಳ್ಬೋದು. ನಾನಂತೂ ಆಂಜನೇಯ ಸ್ವಾಮಿನ ತುಂಬ ಇಷ್ಟಪಡ್ತೀನಿ. ನಿಮಗೂ ಇಷ್ಟ ತಾನೇ ಆಂಜನೇಯ ಸ್ವಾಮಿ ಅಂದರೆ? ಹಾಗೆ ಮುಂದೆ ಹೊರಟ್ವಿ ಆ್ಯಂಡ್ ನನ್ನ ಪರ್ಸ್ನಲ್ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ನನ್ನ ಪರ್ಸ್ನಲ್ ಕೆಲಸನೂ ಆಯಿತು. ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ಸೀನರಿ ಎಲ್ಲ ಚೆನ್ನಾಗಿತ್ತು, ಅದನ್ನು ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ನನಗೆ ಇವತ್ತು ಸರ್ಪ್ರೈಸಿಂಗ್ ಆಗಿದ್ದೇನೆಂದರೆ, ಈ ಥರನೂ ಕೋಳಿ ಇರುತ್ತಾ ನಿಜವಾಗ್ಲೂ? ಬುಕ್ಕಲ್ಲೆಲ್ಲ ನೋಡಿದ್ದುಂಟು, ಬುಕ್ಕಲ್ಲೆಲ್ಲ ನೋಡಿದ್ದು ನೆನಪಿತ್ತು. ಬಟ್ ನಾನು ಇವತ್ತು ನನ್ನ ಕಣ್ಣಾರೆ ಈ ಥರದ್ದು ಕೋಳಿ ನೋಡ್ತೀನಿ ಅಂತ ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನಾನು ಬಂದುಬಿಟ್ಟು ಪ್ಯೂರ್ ವೆಜಿಟೇರಿಯನ್, ನನ್ನ ಫ್ರೆಂಡ್ ಬಂದುಬಿಟ್ಟು ಪ್ಯೂರ್ ನಾನ್ ವೆಜಿಟೇರಿಯನ್. ಅವಳಿಗಂತೂ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಓ ಮೈ ಗಾಡ್, ನಾನು ಈ ಥರ ಕೋಳಿನಂತೂ ಯಾವತ್ತೂ ನೋಡಿರಲಿಲ್ಲ. ಇದನ್ನು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಅದರದ್ದು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಯಾವ ಬ್ರೀಡ್ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೆಟ್ ಮಿ ನೋ ಅಬೌಟ್ ದಿಸ್. ಕೋಳಿ ಮೈ ಮೇಲೆ ಒಂಥರ ಮುಳ್ಳುಮುಳ್ಳಾಗಿರೋದನ್ನು ನೋಡಿ ನನಗಂತೂ ತುಂಬ ಭಯ ಆಗ್ತಿತ್ತು. ನಾನು ವೀಡಿಯೋ ಮಾಡೋಣ ಅಂತ ಅದ್ರ ಹಿಂದೆನೇ ಹೋಗ್ತಾ ಇದ್ದೆ, ಅದೆರಡು ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು. ಅದಾದಮೇಲೆ ನಾನಿವತ್ತು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಆ ಕಡೆಗೆ ಹೋಗ್ತಾ ಇದ್ದಂಗೆ ಇಲ್ಲಿ ಎಲ್ಲರೂ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಆಟೋನ ಎಲ್ಲ ಡೆಕೋರೇಟ್ ಮಾಡಿ ನಿಂದಿರಿಸಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ, ಹಳದಿ ಮತ್ತು ಕೆಂಪು ಬಾವುಟನ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು, ಅಷ್ಟು ಚೆನ್ನಾಗಿತ್ತು. ಈ ಅಭಿಮಾನಕ್ಕೆ ನಾನು ತುಂಬ ಆಭಾರಿ. ಹಾಗೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ಜಾಗ ಬಂದೇ ಬಿಡ್ತು. ಗೊತ್ತಾಯ್ತಾ ನಾನು ಎಲ್ಲಿ ಬಂದಿದ್ದೀನಿ ಅಂತ? ನಾನು ಬಂದಿರೋದು ಎಲ್ಲಿ ಅಂದರೆ, ಲಕ್ಷ್ಮೀಪುರ ಕ್ರಾಸಲ್ಲಿ ಇರೋ ಕಸಿಪು ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಇದೆಲ್ಲಿದೆ ಅಂದರೆ ಬ್ಯಾಂಗ್ಳೂರಲ್ಲಿದೆ, ಹೆಸರುಘಟ್ಟದಲ್ಲಿ ಇದೆ. ಇದು ಬಂದುಬಿಟ್ಟು ಎಂಟ್ರೆನ್ಸು. ಅಲ್ಲಿ ಬುದ್ಧ ಸ್ಟ್ಯಾಚು ಇದೆ ಆ್ಯಂಡ್ ಒಂದು ಚಿಕ್ಕದಾಗಿರೋ ಪೂಲ್ ಇದೆ, ಅದರಲ್ಲಿ ಫಿಶಸ್ ಕೂಡ ಇದೆ. ಅದಂತೂ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಇಲ್ಲಿ ನೀವು ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಮ್ಮ ಬರ್ಡೇಗಳನ್ನ ಕೂಡ ಸೆಲೆಬ್ರೇಟ್ ಮಾಡ್ಕೋಬೋದು. ಬಿಫೋರಾಗಿ ಹೇಳಿದರೆ ಅವರು ಡೆಕೋರೇಟ್ ಕೂಡ ಮಾಡ್ತಾರೆ. ಎಲ್ಲ ಟೈಪ್ಸ್ ಆಫ್ ಸರ್ವಿಸಸ್ ಕೂಡ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಫೋಟೋ ಶೂಟಿಂಗಿಗೆಲ್ಲ ಬರ್ತಾರೆ ಆ್ಯಂಡ್ ಮೂವಿ ಕೂಡ ಶೂಟಿಂಗ್ ನಡೆಯುತ್ತೆ ಇಲ್ಲಿ. ಸೊ ಇದೊಂಥರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಯಾರ್ಯಾರು ಬಂದಿಲ್ಲ ಎಲ್ಲರೂ ಬಂದುಬಿಟ್ಟು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಸಿಪು ರೆಸ್ಟೋರೆಂಟ್. ನಾನು ಆವಾಗಲೇ ಹೇಳ್ದಂಗೆ ಇದು ಬಂದುಬಿಟ್ಟು ಲಕ್ಷ್ಮೀಪುರ ಕ್ರಾಸಲ್ಲಿ ಹೆಸರುಘಟ್ಟದಲ್ಲಿದೆ ಆ್ಯಂಡ್ ಬ್ಯಾಂಗ್ಳೂರಲ್ಲಿದೆ ಕಸಿಪು ರೆಸ್ಟೋರೆಂಟ್. ಆ್ಯಂಡ್ ಸ್ಪೆಷಲಿ ಯೂತ್ಸಿಗಂತೂ ಹೇಳಿ ಮಾಡಿಸಿರೋ ಜಾಗ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಆ್ಯಂಬಿಯನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ಆ್ಯಂಡ್ ಕಂಪ್ಲೀಟ್ ಹೋಮ್ಲಿ ಫೀಲಿಂಗ್ ಇದೆ. ಆ್ಯಂಡ್ ಹಟ್ಸ್ ಇದೆ, ಹಟ್ ಒಳಗಡೆ ಕೂತ್ಕೊಂಡು ನಾವು ಲಂಚ್ ಮಾಡ್ಬೋದು, ಡಿನ್ನರ್ ಮಾಡ್ಬೋದು, ಏನೇ ಬೇಕಾದ್ರೂ ಅಷ್ಟೇ. ಇವನ್ ಬರ್ಡೇ ಸೆಲೆಬ್ರೇಟ್ ಕೂಡ ಅಷ್ಟೇ, ಹಟ್ ಒಳಗಡೆ ಡೆಕೋರೇಷನ್ ಮಾಡಿರ್ತಾರೆ. ಪ್ರಿಯೋರಾಗಿ ನಾವು ಅವ್ರಿಗೇನಾದರೂ ಆರ್ಡರ್ ಮಾಡಿ ಬುಕ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ಸ್ ಮಾಡ್ಬೋದು ಆ್ಯಂಡ್ ಫೋಟೋ ಶೂಟಿಂಗ್ ಮಾಡ್ಬೋದು. ಇದಂತೂ ತುಂಬ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ನೇಚರ್ ಫೀಲ್ ಕೊಡುತ್ತೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಎನ್ವಿರಾನ್ಮೆಂಟ್ ವೈಸ್ ಅಂತೂ ಒಂದೆರಡು ಎಕ್ಸ್ಟ್ರಾ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಾವು ಆರ್ಡರ್ ಮಾಡಿದ್ದೇನೆಂದರೆ ಫಸ್ಟ್ ಒಂದು ವಾಟರ್ ಬಾಟಲ್ ಮತ್ತು ಒಂದು ಸ್ಪ್ರೈಟ್ ಆರ್ಡರ್ ಮಾಡಿದ್ವಿ. ಹಾಗೆ ನನಗೆ ನಾನೇನು ಆರ್ಡರ್ ಮಾಡಿದ್ದೆ ಅಂದರೆ
ಚೀಸಿ ಫ್ರೈಸ್ ಆರ್ಡರ್ ಮಾಡಿದ್ದೆ. ಒಂದು ಬೌಲ್ ಫುಲ್ ನಾನು ಕಂಪ್ಲೀಟಾಗಿ ತಿಂದಿದ್ದೀನಿ. ಓ ಮೈ ಗಾಡ್, ಎಷ್ಟು ರುಚಿಯಾಗಿತ್ತು ಅಂದರೆ ನಾನು ನನ್ನ ಫ್ರೆಂಡ್ ಜೊತೆ ಶೇರ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅವಳು ನಾನ್ ವೆಜ್ ಡಿಶ್ ಆರ್ಡರ್ ಮಾಡಿದ್ಲು. ಹಾಗಾಗಿಬಿಟ್ಟು ನಾನು ಕಂಪ್ಲೀಟಾಗಿ ತಿಂದೆ, ತುಂಬ ರುಚಿಯಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾನು ಏನು ಆರ್ಡರ್ ಮಾಡಿದ್ದೆ ಅಂದರೆ ಶೆಜ್ವಾನ್ ನೂಡಲ್ಸ್ ಆರ್ಡರ್ ಮಾಡಿದ್ದೆ. ಎವ್ರಿ ಡೇ ರೈಸ್ ತಿಂದು ತಿಂದು ಬೇಜಾರಾಗಿತ್ತು, ಆ್ಯಂಡ್ ಅದು ಕೂಡ ಎಕ್ಸ್ಟ್ರಾಡಿನರಿ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಫ್ರೆಂಡ್ದು ಕೂಡ ಆರ್ಡರ್ ಬಂತು. ಅವಳು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ಲು. ಓ ಮೈ ಗಾಡ್, ಎಷ್ಟು ಜ್ಯೂಸಿಯಾಗಿ, ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅವಳು ಕೂಡ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು. ಹಾಗೆ ಮಟನ್ ಬಿರಿಯಾನಿನೂ ಆರ್ಡರ್ ಮಾಡಿದ್ಲು. ಈ ಹೋಟೆಲ್ಲು ನಾನ್ ವೆಜಿಟೇರಿಯನ್ಸ್ಗೆ ಹೇಳಿ ಮಾಡಿಸಿರೋ ಹೋಟೆಲ್ ಅಂತಲೇ ಹೇಳ್ಬೋದು, ಬಿಕಾಸ್ ವೆಜ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ನಾನ್ ವೆಜ್ ಅಂತೂ ಓ ಮೈ ಗಾಡ್ ಎಕ್ಸ್ಟ್ರಾಡಿನರಿ, ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ನಾನ್ ವೆಜ್ ಇಷ್ಟ ಅಂದರೆ ನೀವು ಫಸ್ಟ್ ಬಂದು ಇಲ್ಲಿ ಟ್ರೈ ಮಾಡಲೇಬೇಕು. ಸ್ಪೆಷಲಿ ಮಟನ್ ಬಿರಿಯಾನಿ ತುಂಬ ಸಖತ್ತಾಗಿದೆ ಅಂತ ಇಲ್ಲಿ ಎಲ್ಲರೂ ರಿವ್ಯೂಸ್ ಕೊಡ್ತಾರೆ. ಸೊ ನೀವು ಬನ್ನಿ, ಟ್ರೈ ಮಾಡಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.